ನಮಸ್ಕಾರ ಸರ್. ಮತ್ತೇನು? ಆಟೋ ಇದೆ, ಆದ್ರೆ ಅದ್ರಲ್ಲಿರೋ ಮಾಲು ಸ್ವಲ್ಪ ಕಮ್ಮಿ ಇದೆ. ಅಲ್ಲ, 200 ರೂಪಾಯಿ ಜಾಗದ 1000 ರೂಪಾಯಿ ಕಟ್ ಬಂದಿದೀಯಾ. ಅರ್ಧ ದಿನ ಆಟೋ ನಿಂತಿದೆ, 5 ದಿನ ದುಡಿಮೆ ಹಾಳಾಗಿದೆ. ಇಷ್ಟಾದ್ರೂ ಮಾತ್ರ ಕಮ್ಮಿ ಆಗಿಲ್ವಲ್ಲ ನಿನಗೆ? ನಮ್ಮ ಆಟೋ ನಿಂತಿದ್ರು ಮೀಟ್ರು ಓಡ್ತಾನೇ ಇರುತ್ತೆ. ದುಡ್ಡು ಯಾರು ಕೊಡ್ತಾರೆ? ನೀವೇ. 1 kg ರೇಷ್ಮೆಗೆ ಎಷ್ಟು ಯಜಮಾನ್ರೆ? 1800 ರೂಪಾಯಿ. 100 kgಗೆ 1,80,000 ರೂಪಾಯಿ. 500 kgಗೆ ಎಷ್ಟು ಹೇಳಿ? 9 ಲಕ್ಷ ರೂಪಾಯಿ. ಏನ್ ಹೇಳ್ತಾ ಇದೀಯಾ? 500 kg ರೇಷ್ಮೆ ಕೊಡಿ ಅಂತ ಹೇಳ್ತಾ ಇದ್ದೀನಿ. ನಾನ್ ಯಾಕೆ ಕೊಡ್ಲಿ? 500 kgಗಪ್ಪ ಫೈನ್ ಕಟ್ಬಿಟ್ಟು ಬರ್ತಾ ಇರೋದು. ನೀವೇ ನಿಮ್ಮ ಕೈಯಾರೆ ಬರ್ದಿರೋದು. ಏನ್ ಆಟ ಆಡ್ತಾ ಇದೀಯಾ? ಆಟ ಆಡಿಸ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಅವಕಾಶ ಸಿಗುತ್ತೆ ಅಂತ ಈಗ ಗೊತ್ತಾಯ್ತಾ? ಈಗೇನು ಮ್ಯಾಟ್ರನ್ನ ಇಲ್ಲಿ ಸೆಟಲ್ ಮಾಡ್ಕೋತೀರಾ ಇಲ್ಲ ಕೋರ್ಟ್ಗೆ ಹೋಗೋಣ? ಏನ್ ತಮಾಷೆ ಮಾಡ್ತಾ ಇದೀಯಾ? ರೈತರ ವಿಷಯ ಬಂದಾಗ ನಾನು ಯಾವಾಗ್ಲೂ ಸೀರಿಯಸ್. ಈಗೇನು ಮಾಲ್ ಕೊಡ್ತೀರಾ ಇಲ್ಲ ದುಡ್ಡು ಕೊಡ್ತೀರಾ? 9 ಲಕ್ಷನಾ? ಮನೆ ಮಠ ಎಲ್ಲ ಮಾರ್ಕೋಬೇಕಷ್ಟೇ. 500 kg ಇದೆ ಅನ್ನೋದಕ್ಕೆ ಕೋರ್ಟ್ ಸೀಲೆ ಸಾಕ್ಷಿ. ಏನಪ್ಪ, ನಾನ್ ಲಂಚ ತಗೊಂಡ್ರೆ ನೀನ್ ಈ ಸ್ಲಿಪ್ ಇಟ್ಕೊಂಡು ಪೊಲೀಸ್ ಹತ್ರ ದರೋಡೆ ಮಾಡ್ತಾ ಇದೀಯಾ? ರೂಲ್ಸ್ ಫಾಲೋ ಮಾಡೋ ಹೆಸರಲ್ಲಿ ಜನಗಳನ್ನ ಲೂಟಿ ಮಾಡಿದ್ರೆ ಕೊನೆಗೊಂದಿನ ಹೀಗೆ ಆಗೋದು. ಈಗ ಅದೆಲ್ಲ ಬೇಡ, ಮೊದಲು ದುಡ್ಡು ಕೊಡ್ರಿ. ನನ್ ತಪ್ಪು ಗೊತ್ತಾಯ್ತು. ಆ 100 kg ದುಡ್ಡನ್ನ ಈಗ್ಲೇ ಕೊಟ್ಬಿಡ್ತೀನಿ. ಪ್ಲೀಸ್ ನನಗ್ ಕ್ಷಮಿಸು. ಕ್ಷಮಿಸ್ಬೇಕಾಗಿರೋನು ನಾನಲ್ಲ, ಅವರು. ಈ ಪ್ರಪಂಚದಲ್ಲಿ ಯಾರಿಗ್ ಮರ್ಯಾದೆ ಕೊಡದೇ ಇದ್ರು ನಡೆಯುತ್ತೆ. ರೈತರಿಗೆ ಮರ್ಯಾದೆ ಕೊಡೋದನ್ನ ಮೊದಲು ಕಲ್ತ್ಕೊಳ್ಳಿ. ಅವ್ರಿಗೆ ಯಾವತ್ತೂ ಅವಮಾನ ಮಾಡ್ಬೇಡ್ರಿ. ರೈತ ಈ ದೇಶದ ಬೆನ್ನೆಲುಬು. ಅದಕ್ಕೆ ನೋವಾದ್ರೆ ಇಡೀ ದೇಶನೇ ಅಲ್ಲಾಡುತ್ತೆ. ತಪ್ಪಾಯ್ತು ಸ್ವಾಮಿ, ನಿಮ್ ನಷ್ಟ ನಾನೇ ಕಟ್ಕೊಡ್ತೀನಿ. ನಮ್ ಡಿಪಾರ್ಟ್ಮೆಂಟ್ ಅಲ್ಲಿರೋ ಎಲ್ಲಾ ಕರಪ್ಟ್ ಆಫೀಸರ್ಸ್ಗೂ ಈ ತರದವನೊಬ್ಬ ಸಿಕ್ಬಿಟ್ರೆ ನಮ್ ಇಡೀ ಡಿಪಾರ್ಟ್ಮೆಂಟ್ ಕರಪ್ಷನ್ ಫ್ರೀ ಆಗ್ಬಿಡುತ್ತೆ.